ಹಾಯ್ ಯೂಟ್ಯೂಬರ್ಸ್ ಫ್ಯಾಮಿಲಿ, ನನ್ನ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಇವತ್ತು ನಾನು ನಿಮಗೆ ಪೋರ್ಕ್ ಸೊರ್ಪತೆಲ್ ಪಾರ್ಟ್ 2 ಅನ್ನು ಹೇಗೆ ಮಾಡುವುದಂತ ತೋರಿಸಿಕೊಡ್ತಿದ್ದೇನೆ. ಯಾರೆಲ್ಲ ಪಾರ್ಟ್ 1 ಅನ್ನು ನೋಡಲಿಲ್ಲ ಅವರೆಲ್ಲ ಪ್ಲೀಸ್ ಪಾರ್ಟ್ 1 ಅನ್ನು ನೋಡದವರಿಗೆ ನಾನಿಲ್ಲಿ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕನ್ನು ಹಾಕಿರ್ತೇನೆ. ಅದನ್ನು ನೋಡಿ ಈ ಕಂಟಿನ್ಯೂಷನ್ ವಿಡಿಯೋವನ್ನು ನೋಡಿದರೆ ನಿಮಗೆ ಈ ವಿಡಿಯೋ ಅರ್ಥ ಆಗ್ತದೆ. ಬನ್ನಿ ಈಗ ಪೋರ್ಕ್ ಸೊರ್ಪತೆಲ್ ಪಾರ್ಟ್ 2 ಹೇಗೆ ಮಾಡುವುದಂತ ನೋಡೋಣ. ಗ್ಯಾಸನ್ನು ಆನ್ ಮಾಡಿ ಗ್ಯಾಸ್ ಮೇಲೆ ಒಂದು ಪಾತ್ರೆಯನ್ನು ಇಡಿ ಮತ್ತು ಕಟ್ ಮಾಡಿಟ್ಟ ನೀರುಳ್ಳಿ, ಬೆಳ್ಳುಳ್ಳಿ, ಶುಂಠಿ ಹಾಗೂ ಹಸಿಮೆಣಸನ್ನು ಹಾಕಿ ಲೇಯರ್ ಬೈ. ಮತ್ತು ಇಲ್ಲಿ ನಾನು ಅರ್ಧ kg ಪೋರ್ಕ್ ಮೀಟನ್ನು ತಗೊಂಡಿದ್ದೇನೆ. ಬೆಲ್ಲಿ ಮತ್ತು ಮೀಟ್ ಮಿಕ್ಸ್ ಉಂಟು, ಅದನ್ನು ಲೇಯರ್ ವೈಸ್ ಆಗಿ ಹಾಕಿ ಇಲ್ಲಿ ನಾನು ತೋರಿಸಿದ ಹಾಗೆ ಸ್ವಲ್ಪ ಗರಂ ಮಸಾಲವನ್ನು ಸಹ ಹಾಕಿ, ಸ್ವಲ್ಪ ಅರಶಿನ, ಉಪ್ಪು ಲೇಯರ್ ವೈಸ್ ಎಲ್ಲ ಹಾಕಿ ಒಳ್ಳೆ ಬಾಯ್ಲ್ ಮಾಡಲಿಕ್ಕೆ ಉಂಟು. ಇಲ್ಲಿ ನಾನು ಪೋರ್ಕ್ ಸೊರ್ಪತೆಲ್ 2 kg ತಗೊಂಡಿದ್ದೇನೆ. 2 kgಗೆ ಅರ್ಧ kg ಪೋರ್ಕ್ ಮಾಂಸವನ್ನು ತಗೊಂಡಿದ್ದೇನೆ. ಅದೇ ಅದರ ಒಂದು ಸಮ ಕ್ವಾಂಟಿಟಿ ಅಂತ ಹೇಳ್ಬೋದು. 1 kg ಸೊರ್ಪತೆಲಿಗೆ 1/4 kg ಪೋರ್ಕ್ ಮಾಂಸವನ್ನು ಹಾಕಬೇಕು. ಆವಾಗಲೇ ಪೋರ್ಕ್ ಸೊರ್ಪತೆಲಿಗೆ ಬೇಕಾಗುವ ಟೇಸ್ಟ್, ರುಚಿ ಅದರಲ್ಲಿ ಬರ್ತದೆ. ಇಲ್ಲಿ ನಾನು ಸ್ವಲ್ಪ ಗರಂ ಮಸಾಲ, ಸ್ವಲ್ಪ ಚಕ್ಕೆ, ಲವಂಗ ಹಾಗೂ ಪೆಪ್ಪರ್ ಎಲ್ಲ ಹಾಕಿ ಒಳ್ಳೆ ಮಾಡಿ ಬೇಯಿಸ್ಲಿಕ್ಕೆ ಉಂಟು. ಲೋ ಫ್ಲೇಮಲ್ಲಿ ಬೇಯಿಸಿ, ಸ್ವಲ್ಪ ಅರಶಿನ ಹಾಕಿ ಬೇಯಿಸಬೇಕು. ಈಗ ನೋಡಿ ಆನಿಯನ್ ಇದು ಒಳ್ಳೆ ನೀರು ಬಿಟ್ಟಿದೆ. ನಾನಿಲ್ಲಿ ನೀರು ಆ್ಯಡ್ ಮಾಡಿರಲಿಲ್ಲ, ಅದರದ್ದೇ ನೀರು ಬಿಡ್ತದೆ. ಇಲ್ಲಿ ಮೇಯ್ನ್ ಆಗಿ ನಾವು ಚೆಕ್ ಮಾಡ್ತಾ ಇರಬೇಕು, ಯಾಕೆಂದರೆ ಪೋರ್ಕು ಅಡಿತಾಗುವುದು ಬೇಗ. ಹಾಗಾಗಿ ನಾವು ಒಂದು 10-15 ನಿಮಿಷಕ್ಕೊಂದ್ಸಲ ಪಾತ್ರೆಯನ್ನು ಓಪನ್ ಮಾಡಿ 1 ಸ್ಪೂನ್ ಹಾಕಿ ಒಳ್ಳೆ ಮಾಡಿ ಮಿಕ್ಸ್ ಮಾಡ್ತಾ ಇರಬೇಕು. ನೋಡಿ ಒಂದು ಅರ್ಧ kg ಅರ್ಧ ಬೆಂದಿದೆ. ಒಂದು ಅರ್ಧ ಬೆಂದಿದೆ ಅನ್ನುವಾಗ ನೀವು ಇಲ್ಲಿ ನಮ್ಮ ಬಫರ್ ಪೌಡರನ್ನು ಆ್ಯಡ್ ಮಾಡ್ಬೋದು. ಇಲ್ಲಿ ನಾನು ಫಸ್ಟು 2 ಟೀ ಸ್ಪೂನ್ ಬಫರ್ ಪೌಡರ್ ಆ್ಯಡ್ ಮಾಡಿದ್ದೀನಿ. ನಿಮ್ಮ ಖಾರಕ್ಕೆ ಅನುಗುಣವಾಗಿ ನೀವಿಲ್ಲಿ ಆ್ಯಡ್ ಮಾಡ್ಬೋದು. ಕೆಲವರು ಹಸಿಮೆಣಸು ಜಾಸ್ತಿ ಹಾಕಿದರೆ ಬಫರ್ ಪೌಡರ್ ಸ್ವಲ್ಪ ಕಮ್ಮಿ ಹಾಕ್ತಾರೆ, ಯಾಕೆಂದರೆ ಜಾಸ್ತಿ ಖಾರ ಆಗ್ತದೆ. ಹಸಿಮೆಣಸು ಕಮ್ಮಿ ಹಾಕಿದವರು ಬಫರ್ ಪೌಡರನ್ನು ಜಾಸ್ತಿ ಹಾಕಿ, ಹಸಿಮೆಣಸು ಜಾಸ್ತಿ ಹಾಕಿದವರು ಬಫರ್ ಪೌಡರ್ ಕಮ್ಮಿ ಹಾಕಿ. ಕಲರ್ ಒಳ್ಳೆ ಬರಬೇಕಾದ್ರೆ ನೀವು ಹಸಿಮೆಣಸು ಸ್ವಲ್ಪ ಕಮ್ಮಿ ಹಾಕಿ ಬಫರ್ ಪೌಡರ್ ಜಾಸ್ತಿ ಹಾಕಬೇಕು, ಆಗ ಒಳ್ಳೆ ರೆಡ್ ಕಲರ್ ಬರ್ತದೆ. ನೋಡಿ ಇಲ್ಲಿ ಒಳ್ಳೆ ಕುದಿ ಬರ್ತಾ ಉಂಟು. ಒಂದು ಸಲ ಒಳ್ಳೆ ಮಾಡಿ ಮಿಕ್ಸ್ ಮಾಡಿ. ಮಾಂಸ ಒಂದು ಒಳ್ಳೆ ಬೇಯಬೇಕು, ಒಂದು ಹದ ಮಟ್ಟಿಗೆ ಅರ್ಧ ಬೇಯಬೇಕು. ಅದರ ನಂತರ ನಾವು ಸೊರ್ಪತೆಲ್ಲನ್ನು ಹಾಕಲಿಕ್ಕೆ. ನೋಡಿ ಈಗ ಒಳ್ಳೆ ನೀರೆಲ್ಲ ಡ್ರೈ ಆಗಿ ಒಳ್ಳೆ ಬೆಂದಿದೆ. ಈ ಸ್ಟೇಜಿಗೆ ನಾವು ಕಟ್ ಮಾಡಿಟ್ಟ ಸೊರ್ಪತೆಲ್ ಅದನ್ನು ತೊಳೆದಿಟ್ಟು ಸಪ್ರೇಟ್ ನಾವು ಸ್ಟ್ರೈನ್ ಮಾಡಿಟ್ಟಿದ್ವಿ ಅಲ್ಲ, ಅದನ್ನು ಈಗ ಸ್ಟೆಪ್ ಬೈ ಸ್ಟೆಪ್ ಹಾಕಬೇಕು. ಇಲ್ಲಿ ನಾನು ಒಂದು ಬ್ಯಾಚ್ ಫಸ್ಟ್ ಹಾಕ್ತಿದ್ದೇನೆ. ಇಲ್ಲಿ ಲೇಯರ್ ವೈಸೇ ಹಾಕಬೇಕು, ಆವಾಗ ಒಳ್ಳೆ ಬೇಯ್ತದೆ. ಇಲ್ಲದಿಲ್ಲದೆ ನೀವು ಒಟ್ಟಾರೆ ಒಂದೇ ಸಲಕ್ಕೆ ಹಾಕಿದರೆ ಅದು ಮಿಕ್ಸಿಂಗು ಕಷ್ಟ ಆಗ್ತದೆ, ಮತ್ತು ಅದಕ್ಕೆ ಮಸಾಲ ಸಹ ಕರೆಕ್ಟ್ ಎಳೆಯುವುದಿಲ್ಲ ಮತ್ತು ಬೇಯು ಸಹ ಕಮ್ಮಿ. ಹಾಗೆ ಕಟ್ ಮಾಡಿಟ್ಟ ನೀರುಳ್ಳಿ, ಬೆಳ್ಳುಳ್ಳಿ, ಶುಂಠಿ ಮತ್ತು ಹಸಿಮೆಣಸನ್ನು ಅರ್ಧ ಭಾಗ ಇದಕ್ಕೆ ಹಾಕಿ ಒಳ್ಳೆ ಮಾಡಿ ಮಿಕ್ಸ್ ಮಾಡಿ. ಗ್ಯಾಸ್ ಆದಷ್ಟು ಲೋ ಫ್ಲೇಮಲ್ಲಿ ಇರಬೇಕು. ಪೋರ್ಕ್ ಬೇಯುವಾಗ ಯಾವತ್ತೂ ಗ್ಯಾಸ್ ಲೋ ಫ್ಲೇಮಲ್ಲಿ ಇರಬೇಕು. ಮತ್ತು ಪೋರ್ಕು ಬೇಯಲಿಕ್ಕೆ ಕನಿಷ್ಠ ಪಕ್ಷ 2 to 2.5 hours ಬೇಕೇ ಬೇಕು. ಆವಾಗಲೇ ಆ ಮಾಂಸಕ್ಕೆ ರುಚಿ ಬರೋದು. ಅವಸರಕ್ಕೆ ಗ್ಯಾಸನ್ನು ಫಾಸ್ಟ್ ಇಟ್ಟು ಬೇಯಿಸಿದರೆ ಆ ಮಾಂಸಕ್ಕೆ
ರುಚಿ ಬರುವುದಿಲ್ಲ. ಈಗ ಪುನಃ ನಾನಿಲ್ಲಿ ಅರಶಿನ ಆ್ಯಡ್ ಮಾಡ್ತಿದ್ದೇನೆ. ಒಂದು 2 ಟೀ ಸ್ಪೂನ್ ಅರಶಿನ ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸಹ ಸೇರಿಸಿ ಫಸ್ಟ್ ನಾವು ಸ್ವಲ್ಪದಲ್ಲಿ ಬೇಯಿಸುವಾಗ ಉಪ್ಪು ಅರಿಶಿನ ಎಲ್ಲ ಹಾಕಿ ಬೇಯಿಸಿದ್ವಿ. ಆನಂತರ ನಾವು ಒಳ್ಳೆ ಮಾಡಿ ತೊಳೆದಿದ್ದೇವೆ, ಪುನಃ ಕಟ್ ಮಾಡಿ ಸ್ಟ್ರೈನ್ ಮಾಡಿದ್ದೇವೆ. ಹಾಗಾಗಿ ಈಗ ಪುನಃ ನಾವು ಉಪ್ಪು ಅರಿಶಿನ ಆ್ಯಡ್ ಮಾಡಿದ್ದೇನೆ. ಈಗ ನಾನು ಸೆಕೆಂಡ್ ಬ್ಯಾಚನ್ನು ಹಾಕ್ತಾ ಇದ್ದೇನೆ. ನೀವು ನೋಡಿ, ಹೀಗೆ ಮಾಡೋದ್ರಿಂದ ನಮಗೆ ಮಿಕ್ಸಿಂಗಿಗೆ ಈಸಿ ಆಗ್ತದೆ ಮತ್ತು ಮಸಾಲ ಮತ್ತು ನೀರುಳ್ಳಿ ಎಲ್ಲ ಒಳ್ಳೆ ಕಡೆ ಮಿಕ್ಸ್ ಆಗ್ತದೆ. ಹಾಗಾಗಿ ಒಂದ್ಸಲ ಒಳ್ಳೆ ಮಾಡಿ ಮಿಕ್ಸ್ ಮಾಡಿ ಈಗ ಪುನಃ ಹುರಿದಿಟ್ಟ ನೀರುಳ್ಳಿ, ಬೆಳ್ಳುಳ್ಳಿ, ಶುಂಠಿ, ಹಸಿಮೆಣಸನ್ನು ಪುನಃ ಹಾಕಿ ಒಳ್ಳೆ ಮಾಡಿ ಮಿಕ್ಸ್ ಮಾಡಿ ಹೀಗೆ ಮಾಡಿದ್ರಿಂದ ಅದಕ್ಕೆ ರುಚಿ ಡಬಲ್ ಆಗ್ತದೆ. ಪುನಃ ಮುಚ್ಚಿ ಒಂದು 10 ನಿಮಿಷ ಬೇಯಲಿಕ್ಕೆ ಬಿಡಿ. ಪುನಃ ಒಂದ್ಸಲ ಸ್ಪೂನ್ ಹಾಕಿ, ನಾನು ಮೊದಲಿಂದ ಹೇಳಿದ ಪ್ರಕಾರ ಗಡಿ ಸ್ಪೂನ್ ಹಾಕಬೇಕು. ಯಾಕೆಂದರೆ ನಾವು ಈ ಮಾಂಸಕ್ಕೆ ನೀರು ಆ್ಯಡ್ ಮಾಡೋದಿಲ್ಲ. ಹಾಗಾಗಿ ಆ ಮಸಾಲದ್ದು ನೀರುಳ್ಳಿದ್ದು ಮಾಂಸದ್ದೇ ನೀರು ಬಿಡ್ತದೆ. ಜಸ್ಟ್ ನಾವಿಲ್ಲಿ ಒಂದು ರುಚಿಗೆ ಬೇಕಾಗುವಷ್ಟು ಹುಣಸೆ ಹಣ್ಣಿನ ರಸವನ್ನು ಮಾತ್ರ ನೀರು ಮಾಡಿ ಹಾಕಲಿಕ್ಕೆ, ಅದು ಬಿಟ್ಟು ಎಕ್ಸ್ಟ್ರಾ ನೀರು ನಾವಿಲ್ಲಿ ಆ್ಯಡ್ ಮಾಡಲ್ಲ. ಹಾಗಾಗಿ ಗಡಿ ನಾವು ಮಿಕ್ಸಿಂಗ್ ಮಾಡಲೇಬೇಕು, ಇಲ್ಲದಿದ್ದರೆ ಪಾತ್ರೆಗೆ ತಾಗ್ತದೆ. ನೀವು ನೋಡ್ಬೋದು ಇಲ್ಲಿ ಕುದಿ ಬರಲಿಲ್ಲ, ಯಾಕೆಂದರೆ ಕ್ವಾಂಟಿಟಿ ಜಾಸ್ತಿ ಉಂಟು ಮತ್ತು ಗ್ಯಾಸ್ ಲೋ ಫ್ಲೇಮಲ್ಲಿ ಉಂಟು. ಹಾಗಾಗಿ ಈಗ ನಾನಿಲ್ಲಿ ಹುಣಸೆ ಹಣ್ಣಿದ್ದು ನೀರನ್ನು ಆ್ಯಡ್ ಮಾಡ್ತಾ ಇದ್ದೇನೆ. ಯಾರಿಗೆ ಹುಣಸೆ ಹಣ್ಣಿದ್ದು ನೀರು ಲೈಕ್ ಇಲ್ಲ ಅವರು ಖಾಲಿ ವೆನಿಗರನ್ನು ಸಹ ಆ್ಯಡ್ ಮಾಡ್ಬೋದು. ಆದರೆ ಹುಣಸೆ ಹಣ್ಣಿನ ರಸವನ್ನು ಹಾಕಿದರೆ ಇದಕ್ಕೆ ಟೇಸ್ಟ್ ಒಳ್ಳೆ ಬರ್ತದೆ. ಟ್ರೆಡಿಷ್ನಲ್ಲು ಇದಕ್ಕೆ ಹುಣಸೆ ಹಣ್ಣಿನ ರಸವನ್ನೇ ಯೂಸ್ ಮಾಡೋದು. ಇಲ್ಲಿ ನಾನು ಒಂದು 2 ಟೀ ಸ್ಪೂನು ವೆನಿಗರನ್ನು ಸಹ ಯೂಸ್ ಮಾಡಿದ್ದೇನೆ, ವೈಟ್ ವೆನಿಗರ್. ಪುನಃ ಇಲ್ಲಿ ಬಫಾಕ್ ಪೌಡರನ್ನು ಹಾಕಿ ಒಳ್ಳೆ ಮಾಡಿ ಮಿಕ್ಸ್ ಮಾಡಿ ಒಂದು 2 kg ಸೊರ್ಪತೆಲಿಗೆ ಒಂದು 1/4 ಕಪ್ಪು ನೀವು ಹುಣಸೆ ಹಣ್ಣಿದು ರಸ ಯೂಸ್ ಮಾಡಬೇಕಾಗ್ತದೆ. ಯಾಕೆಂದರೆ ಈ ಸೊರ್ಪತೆಲಿಗೆ ಹುಳಿ, ಖಾರ, ಉಪ್ಪು ಕರೆಕ್ಟ್ ಇದ್ದರೆ ಮಾತ್ರ ಆ ಮಾಂಸಕ್ಕೆ ಬ್ಯಾಲೆನ್ಸ್ ಆಗಿ ಟೇಸ್ಟ್ ಬರ್ತದೆ. ಇಲ್ಲದಿದ್ದರೆ ಸೊರ್ಪತೆಯಲ್ಲಿ ಆ ರುಚಿ ಬರೋದಿಲ್ಲ, ನಿಜ ರುಚಿ ಅದಕ್ಕೆ ಬರೋದಿಲ್ಲ. ಸೊರ್ಪತೆಲಿ ಮಾಡುವಾಗ ಎಲ್ಲ ಐಟಮ್ ಅಷ್ಟೇ ಕ್ವಾಂಟಿಟಿ ಪ್ರಕಾರ ಹಾಕಬೇಕು. ಮೇಯ್ನಾಗಿ ಸೊರ್ಪತೆಲಿ ಮಾಡುವಾಗ ಬೇಯಿಸೋದು, ತೊಳೆಯೋದು, ಕ್ಲೀನಿಂಗು ಮತ್ತು ಕಟ್ಟಿಂಗ್, ಅದು ಸ್ಟೆಪ್ ಬೈ ಸ್ಟೆಪ್ ಕರೆಕ್ಟ್ ಇದ್ದರೆ ಆ ಸೊರ್ಪತೆಲ್ ನಂಬರ್ 1 ಆಗಿ ಬರ್ತದೆ. ಈಗ ಒಳ್ಳೆ ಮಾಡಿ ಮಿಕ್ಸ್ ಮಾಡಿ ಉಪ್ಪು ಖಾರ ಎಲ್ಲ ಕರೆಕ್ಟ್ ಉಂಟಾ ಅಂತ ನೋಡಿ. ಈಗ ನೋಡಿ ಸ್ವಲ್ಪ ನೀರು ಕಾಣ್ತಾ ಉಂಟು, ಅಂದರೆ ನೀರುಳ್ಳಿದ್ದು ನೀರು ಬಿಟ್ಟಿದೆ. ಈಗ ಒಂದು ಅರ್ಧ ಬೇಯಲಿಕ್ಕೆ ಬಂದಿದೆ ಅನ್ನುವಾಗ ಕಟ್ ಮಾಡಿಟ್ಟ ಹಾರ್ಟ್ ಮತ್ತು ಲಿವರ್ ಇತ್ತಲ್ಲ ಅದನ್ನು ಈಗ ಹಾಕಿ
ಅದನ್ನು ಮೊದಲೇ ಹಾಕಿದ್ದು ಮಿಕ್ಸಿಂಗ್ ಮಾಡುವಾಗ ಪುಡಿ ಪುಡಿ ಆಗ್ತದೆ. ಹಾಗಾಗಿ ಲಿವರ್ ಮತ್ತು ಹಾರ್ಟನ್ನು ಒಂದು ಅರ್ಧ ಬೆಂದ ನಂತರ ನಾವು ಹಾಕೋದು. ಈಗ ಪುನಃ ಬಫಾತ್ ಪೌಡ್ರನ್ನು ಹಾಕಿ, ನೀವಿಲ್ಲಿ ಮನೆಯಲ್ಲಿಯೂ ತಯಾರು ಮಾಡಿಟ್ಟ ಬಫಾತ್ ಪೌಡ್ರನ್ನು ಹಾಕ್ಬೋದು ಅಥವಾ ಪ್ಯಾಕೆಟ್ ಪೌಡ್ರನ್ನು ಹಾಕ್ಬೋದು, ಅದು ನಿಮ್ಮ ಇಷ್ಟ. ಒಳ್ಳೆ ಮಾಡಿ ಮಿಕ್ಸ್ ಮಾಡಿ. ಇದು ಪೋರ್ಕಿದ್ದು ರಕ್ತ. ಫಸ್ಟ್ ರಕ್ತ ನೋಡುವಾಗ ಹೀಗಿರ್ತದೆ. ಈಗ ಆ ರಕ್ತವನ್ನು ನೀರು ಹಾಕಿ ಸಪರೇಟಾಗಿ ಬೇಯಿಸಬೇಕು. ಒಳ್ಳೆ ಕುದಿ ಬರಿಸಬೇಕು. ಒಂದು ಕುದಿ ಬಂದ ನಂತರ ಇದು ಹುಡಿ ಥರ ಆಗ್ತದೆ ನೋಡಿ, ಹೀಗೆ ಆಗ್ತದೆ. ಹೀಗೆ ಆದಮೇಲೆ ರಕ್ತ ಬೆಂದಿದೆ ಅಂತ ಅರ್ಥ. ಇದನ್ನು ಸಪರೇಟಾಗಿ ಇಟ್ಕೊಳ್ಳಿ. ಈಗ ಒಂದು ಮಾಂಸ ಮುಕ್ಕಾಲು ಅಂಶ ಬೆಂದಿದೆ ಅನ್ನುವಾಗ ನೀವು ಆ ಬಾಯ್ಲ್ ಮಾಡಿಟ್ಟ ರಕ್ತವನ್ನು ಇದಕ್ಕೆ ಹಾಕಬೇಕು. ಆ ರಕ್ತದ ನೀರು ಹಾಕಲಿಕ್ಕಿಲ್ಲ, ಅದು ಖಾಲಿ ಪೌಡರ್ ಆಗಿರ್ತದೆ ಅಲ್ಲ, ಆ ಪೌಡರನ್ನು ಇದಕ್ಕೆ ಹಾಕಲಿಕ್ಕೆ. ನೋಡಿ ಇಲ್ಲಿ ನಾನು ಹೇಗೆ ತೋರಿಸಿದ್ದೇನೆ ಹಾಗೆಯೇ ಸ್ಪೂನಲ್ಲಿ ಸ್ಟ್ರೈನ್ ಮಾಡಿ ನೀವು ಜಸ್ಟ್ ಆ ರಕ್ತವನ್ನು ಹಾಕಬೇಕು. ಪೋರ್ಕ್ ಸೊರ್ಪಟೆಲಿಗೆ ರಕ್ತ ಹಾಕದಿದ್ರೆ ಅದರ ರಿಯಲ್ ಟೇಸ್ಟ್ ಬರುವುದಿಲ್ಲ. ರಕ್ತ ಹಾಕಲೇಬೇಕು. ರಕ್ತ ಹಾಕಿ ಒಳ್ಳೆ ಮಾಡಿ ಮಿಕ್ಸ್ ಮಾಡಿ. ಲೋ ಫ್ಲೇಮಲ್ಲಿ ಆದರೂ ಸಹ ಒಳ್ಳೆ ಕುದಿ ಬರ್ತಾ ಉಂಟು. ಪುನಃ ಸ್ಪೂನ್ ಹಾಕಿ ನೀವು ಒಳ್ಳೆ ಮಾಡಿ ಮಿಕ್ಸ್ ಮಾಡ್ತಾ ಇರಿ. ಸ್ಪೂನ್ ಗಡಿ ಹಾಕ್ತಾ ಇರಬೇಕು, ಇಲ್ಲದಿದ್ದರೆ ಮಾಂಸ ಅಡಿತಾಗ್ತದೆ. ಹಾಗಾಗಿ ಈಗ ಟೇಸ್ಟ್ ಎಲ್ಲ ಕರೆಕ್ಟ್ ಉಂಟಾ ಅಂತ ನೋಡಿ, ಯಾಕಂದರೆ ರಕ್ತ ಹಾಕಿದ ನಂತರ ಉಪ್ಪು ಖಾರ ಎಲ್ಲ ಕರೆಕ್ಟ್ ಇರಬೇಕು. ಒಂದು ವೇಳೆ ಕರೆಕ್ಟ್ ಇಲ್ಲದಿದ್ದರೆ ಪುನಃ ನೀವು ಬಫಾದ್ ಮಸಾಲವನ್ನು ಹಾಕ್ಬೋದು, ಖಾರ ಹೆಚ್ಚು ಕಮ್ಮಿ ಇದ್ದರೆ. ಇಲ್ಲಿ ನಾನು ಪುನಃ ಬೆಳ್ಳುಳ್ಳಿಯನ್ನು ಹಾಕ್ತಿದ್ದೇನೆ, ಯಾಕೆಂದರೆ ಇದು ದುಬೈ ಬೆಳ್ಳುಳ್ಳಿ. ನಮಗೆ 2-2.5 ಗಂಟೆ ಬೇಯಿಸುವಾಗ ಬೆಳ್ಳುಳ್ಳಿ ಚೂರು ಸಿಗುವುದಿಲ್ಲ. ಹಾಗಾಗಿ ಲಾಸ್ಟ್ ಸ್ಟೇಜಲ್ಲಿ ಪುನಃ ನಾನು ಸ್ವಲ್ಪ ಬೆಳ್ಳುಳ್ಳಿಯನ್ನು ಹಾಕಿ ಒಳ್ಳೆ ಮಾಡಿ ಮಿಕ್ಸ್ ಮಾಡ್ತಿದ್ದೇನೆ. ಊರಲ್ಲಿ ಆದರೆ ಫಸ್ಟ್ ಹಾಕಿದ್ದ ಬೆಳ್ಳುಳ್ಳಿ ಅದರಲ್ಲಿ ಇರ್ತದೆ. ಒಳ್ಳೆ ಮಾಡಿ ಮಿಕ್ಸ್ ಮಾಡಿ. ಎಷ್ಟು ಚಂದ ಕಾಣ್ತದೆ ನೋಡಿ, ಘಮ ಘಮಿಸ್ತದೆ. ಪೋರ್ಕ್ ಸೊರ್ಪಟೆಲನ್ನು ಒನ್ ಡೇ ಮೊದಲೇ ಮಾಡಬೇಕು. ನೆಕ್ಸ್ಟ್ ಡೇ ತಿಂದರೆ ಅದರ ರುಚಿ ಡಬಲ್ ಆಗಿರ್ತದೆ. ನೋಡಿ ಒಳ್ಳೆ ಕುದಿ ಬರ್ತಾ ಉಂಟು. ಲೋ ಫ್ಲೇಮಲ್ಲಿ ಉಂಟು ಗ್ಯಾಸ್, ಆದರೂ ನೋಡಿ ಒಳ್ಳೆ ಕುದಿತಾ ಉಂಟು. ರುಚಿಯಾದ ಮಂಗಳೂರಿಯನ್ ಪೋರ್ಕ್ ಸೊರ್ಪಟೆಲ್ ಸವಿಯಲು ಸಿದ್ಧ. ಇದು ಮಂಗಳೂರಿಯನ್ ಇದು ಒಂದು ಟ್ರೆಡಿಷನಲ್ ರೆಸಿಪಿ ಅಂತ ಹೇಳ್ಬೋದು. ನೀವು ಮಾಡಿ ಮತ್ತೆಲ್ಲರೂ ಹೇಗಾಗಿದೆ ಅಂತ ನನಗೆ ಕಮೆಂಟ್ ಮೂಲಕ ತಿಳಿಸಿ. ನೋಡಿ ಬೌಲ್ ನೋಡುವಾಗಲೇ ತಿನ್ನುವ ಅಂತ ಅನಿಸ್ತದೆ. ಇಡ್ಲಿ ಜೊತೆ, ದೋಸೆ ಜೊತೆ, ಸಣ್ಣ ಬ್ರೆಡ್, ಪಾವು ಅದರ ಜೊತೆ ಸವಿಯಲು ರುಚಿಯಾಗಿರ್ತದೆ. ಎಲ್ಲರಿಗೂ ಥ್ಯಾಂಕ್ ಯು.